UK ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ MP. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಸೋಗಿ ಗ್ರಾಮದ ಪಟೇದ ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕ ಮಲ್ಲಿಕಾರ್ಜುನ್ ಮಸಲ್ವಾಡ್ ಇವರು ಯೋಗಾಸನ ಸ್ಪರ್ಧೆ ವಿಭಾಗದಲ್ಲಿ ಭಾಗವಹಿಸಿ 3 ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಕಲಾತ್ಮಕ ವೈಯಕ್ತಿಕ ಪ್ರಥಮ, ತಾಳಬದ್ಧ ಜೋಡಿಯಲ್ಲಿ ಪ್ರಥಮ, ಕಲಾತ್ಮಕ ಗುಂಪು ವಿಭಾಗದಲ್ಲಿ ಪ್ರಥಮ, ಈ 3 ವಿಭಾಗಗಳಲ್ಲಿ ಭಾಗವಹಿಸಿ 3 ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ಕಳೆದ ವರ್ಷ ಶಿವಮೊಗ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿಯೂ ಕೂಡ ಇವರು ಉತ್ತಮ ಸಾಧನೆಯನ್ನು ಮಾಡಿದ ಕೀರ್ತಿ ಇವರದ್ದಾಗಿದೆ. ಮಲ್ಲಿಕಾರ್ಜುನ್ ಅವರು ಕಳೆದ 29 ವರ್ಷಗಳಿಂದ ಯೋಗ ತರಬೇತಿ ನೀಡುತ್ತಾ ಇಲಾಖೆಯಲ್ಲಿ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಉಚಿತವಾಗಿ ಸಾರ್ವಜನಿಕ ಯೋಗ ತರಬೇತಿಯನ್ನು ನೀಡುತ್ತಾ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹೇಶ್ ಪೂಜಾರ್, ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ರಫೀಕ್ ಅಹಮದ್ ಖವಾಸ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಕೆ ಕೋಟ್ಯಪ್ಪ, ದೈಹಿಕ ಶಿಕ್ಷಣ ಸಂಘದ ಎಲ್ಲ ಪದಾಧಿಕಾರಿಗಳು, ಶಿಕ್ಷಕ ಸಂಘದ ಪದಾಧಿಕಾರಿಗಳು ಇವರನ್ನು ಅಭಿನಂದಿಸಿದ್ದಾರೆ. ಈಚೆಗೆ ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ನವರು ಇವರ ಯೋಗ ಸಾಧನೆಯನ್ನು ಗುರುತಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಯೋಗ, ದೈಹಿಕ ಶಿಕ್ಷಣ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತಮ ಶಿಕ್ಷಕರಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಚನ್ನಬಸಮ್ಮ ಮತ್ತು ಶ್ರೀ ಪಾವನೇಶ್ವರಪ್ಪರವರ ಉದರದಲ್ಲಿ 1983ರಲ್ಲಿ ಮಾನ್ಯರ ಮಸಲವಾಡದಲ್ಲಿ ಜನಿಸಿ M.Com MSCಯಲ್ಲಿ ಯೋಗ, BPEd, PGDCA, PGDY ಮುಗಿಸಿ ಹೂವಿನ ಅಡಗಲಿಯ ಸೂಗಿ ಗ್ರಾಮದ PS ಸರ್ಕಾರಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಯೋಗ ತರಬೇತಿದಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 25 ವರ್ಷದಿಂದ ಯೋಗ ಮಾಡುತ್ತಾ ರೋಗ ಮುಕ್ತ ಸಮಾಜಕ್ಕೆ ಯೋಗ ಎಂಬ ಸಿದ್ಧಾಂತದ ಅಡಿ ಸಾರ್ವಜನಿಕ ಮತ್ತು ಮಕ್ಕಳಿಗೂ ಯೋಗ ನೀಡುತ್ತಲಿರುವ ಇವರ ಶ್ರಮಕ್ಕೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು. ಇದೀಗ ವೇದಿಕೆಗೆ ಆಗಮಿಸುತ್ತಿದ್ದಾರೆ ರೇಣುಕಾ ರಂಗಪ್ಪ ಡಿಗ್ಗಿ ಅವರ ಶಿಕ್ಷಕಿಯರು. ಅದ್ಭುತ ಶಿಕ್ಷಕಿಗೆ ನಿಮ್ಮಿಂದ ಬರಲಿ ಚಪ್ಪಾಳೆಯ ಕರತಳನ ಸಮರ್ಪಣೆಗೊಳ್ಳಲಿ.